ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತೋತಾಪುರಿಯ ಒಂದು ಭಾಗ್ಯ ವಿಶೇಷವೇನೆಂದರೆ, ಅವನಿಗೆ ಅವನ ಜನ್ಮದಾರಭ್ಯ ಜಗನ್ಮಾತೆಯ ಕೃಪೆ ಶ್ರೀರಕ್ಷೆ ಇತ್ತು. ಸಾತ್ವಿಕವಾದ ಸಂಸ್ಕಾರಗಳು, ಸರಳ ಮನಸ್ಸು, ಸಾಧು ಸಂತರ ಸಹವಾಸ, ಇವುಗಳೊಂದಿಗೆ ದೃಢವಾದ ಬಲಿಷ್ಠ ಶರೀರ, ಇವುಗಳೆಲ್ಲ ಅವನು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದ ವರಗಳು. ಮಹಾಮಾಯೆ ಅವನಿಗಿನ್ನೂ ತನ್ನ ನಿಜ ಸ್ವರೂಪದ ಪರಿಚಯ ಮಾಡಿಕೊಟ್ಟಿರಲಿಲ್ಲ. ಎಂದರೆ ಅವನಿಗೆ ತನ್ನ ಕರಾಳ ರೂಪವನ್ನು ಕಾಣಿಸಿರಲಿಲ್ಲ. ಅವನನ್ನು ತನ್ನ ಭುವನ ಮೋಹಿನಿ ಪಾಶಕ್ಕೆ ಸಿಲುಕಿಸಿರಲಿಲ್ಲ. ಆದ್ದರಿಂದ ಅವನು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರಾತಂಕವಾಗಿ ಮುಂದುವರಿದು ನಿರ್ವಿಕಲ್ಪ ಸಮಾಧಿಯ ಶಿಖರವನ್ನೇರಲು ಸಾಧ್ಯವಾಯಿತು. ಅಪೂರ್ವ ಬ್ರಹ್ಮಾನುಭವ ದಕ್ಕಿತು. ಆದರೆ ಇಷ್ಟು ಸುಲಭವಾಗಿ ಆಧ್ಯಾತ್ಮಿಕ ಸಿದ್ಧಿಯಾಗಲು ಜಗನ್ಮಾತೆ ತನ್ನ ಕೈಯಾರೆ ಎಲ್ಲ ಪ್ರತಿಬಂಧಕಗಳನ್ನು ನಿವಾರಿಸಿದ್ದೇ ಕಾರಣ ಎಂಬ ಸತ್ಯವನ್ನು ಅವನು ಹೇಗೆ ತಾನೇ ಅರಿಯಬಲ್ಲ? ಆದರೆ ಆ ಸತ್ಯವನ್ನು ಅವನು ತಿಳಿಯಲೇಬೇಕು. ಅದಕ್ಕಾಗಿ ಈಗೊಂದು ಅವಕಾಶವನ್ನು ಕಲ್ಪಿಸಿದ್ದಾಳೆ ಜಗನ್ಮಾತೆ. ತೋತಾಪುರಿ ಶರೀರ ಪಂಜಾಬು ಪ್ರಾಂತದ್ದು. ಆದ್ದರಿಂದ ಕಾಯಿಲೆ, ಕಸಾಲೆ, ಅಜೀರ್ಣ ಇವೆಲ್ಲ ಏನು ಎಂದು ಕೇಳುತ್ತಾನೆ ಅವನು. ತಿಂದದ್ದೆಲ್ಲ ಸಂಪೂರ್ಣ ಜೀರ್ಣ. ನೆಲಕ್ಕೆ ತಲೆ ಕೊಡುತ್ತಲೇ ಗಾಢ ನಿದ್ರೆ. ಈ ಭಾಗ್ಯವನ್ನು ಹೊಂದಿದ ಅವನಿಗೆ ರೋಗ ರುಜಿನಗಳ ಪರಿಚಯ ಹೇಗೆ ತಾನೇ ಇರಬೇಕು? ಆದರೆ ಕಲ್ಕತ್ತದ ತೇವಭರಿತ ಹವೆ, ರೋಗಾಣುಗಳಿಂದ ಕೂಡಿದ ನೀರು ಎಂಥ ದೃಢಕಾಯನನ್ನೂ ಸದೆಬಡಿಯಬಲ್ಲವು. ಶ್ರೀರಾಮಕೃಷ್ಣರ ಪ್ರೇಮದಿಂದ ಆಕರ್ಷಿತನಾಗಿ ಆ ಊರಲ್ಲಿ ತಿಂಗಳುಗಟ್ಟಲೆ ಉಳಿದುಕೊಂಡಾಗ ತೋತಾಪುರಿಯ ಶರೀರವೂ ಮೆಲ್ಲಗೆ ಆ ರೋಗಾಣುಗಳ ಆಕ್ರಮಣಕ್ಕೆ ಒಳಗಾಯಿತು. ಕೊನೆಗೊಂದು ದಿನ ಅವನಿಗೆ ಭಯಂಕರ ರಕ್ತಾತಿಸಾರ ತಗುಲಿಕೊಂಡೇ ಬಿಟ್ಟಿತು. ಹಗಲು ರಾತ್ರಿ ಹೊಟ್ಟೆ ನೋವು, ಕರುಳನ್ನೇ ಹಿಂಡುವಂತಹ ನೋವು. ಆ ನೋವು ಅವನನ್ನೇನೂ ಬಾಧಿಸಬೇಕಾಗಿರಲಿಲ್ಲ. ಏಕೆಂದರೆ ಅವನದು ಶರೀರ ಪ್ರಜ್ಞೆಯನ್ನು ಮೀರಿದ ಸಮಾಧಿಸ್ಥ ಮನಸ್ಸು. ಆದರೇನಂತೆ, ಪಂಚಭೂತಗಳ ಪಾಶಕ್ಕೆ ಸಿಕ್ಕಿ ಬ್ರಹ್ಮವೂ ನರಳುತ್ತದೆ. ತೋತಾಪುರಿಯ ಸಮಾಧಿಸ್ಥ ಮನಸ್ಸು ಬ್ರಹ್ಮಭಾವದಿಂದ ಇಳಿದು ಶರೀರದ ಕಡೆಗೇ ಹರಿಯತೊಡಗಿತು. ಈಗ ಜಗನ್ಮಾತೆಯ ಕೃಪೆಯಲ್ಲದೆ ಬೇರೆ ದಾರಿಯಿಲ್ಲ. ತೋತಾಪುರಿಯ ಪರಮ ಪರಿಶುದ್ಧ ಹಾಗೂ ಬ್ರಹ್ಮನಿಷ್ಠವಾದ ಮನಸ್ಸು ಕೆಲ ದಿನಗಳ ಹಿಂದೆಯೇ ಅವನಿಗೊಂದು ಸೂಚನೆ ಕೊಟ್ಟಿತ್ತು. ಇಲ್ಲಿ ಬಹಳ ದಿನ ಇರುವುದು ಒಳ್ಳೆಯದಲ್ಲ, ದೇಹಾರೋಗ್ಯ ಕೆಡುವ ಸಂಭವ ಇದೆ ಎಂದು. ಆದರೆ ಕೇವಲ ಕಾಯಿಲೆ ಬಿದ್ದೇನೆಂಬ ಒಂದೇ ಕಾರಣಕ್ಕಾಗಿ ಶ್ರೀರಾಮಕೃಷ್ಣರ ದಿವ್ಯಾದ್ಭುತ ಸಹವಾಸವನ್ನು ಬಿಟ್ಟು ಹೊರಟು ಹೋಗುವುದುಂಟೆ? ಎಂತಿದ್ದರೂ ಈ ಶರೀರವೊಂದು ಮಾಂಸಮೂಳೆಗಳ ಪಂಜರ. ಸಾಲದ್ದಕ್ಕೆ ಇದರೊಳಗೆ ತುಂಬಿಕೊಂಡಿರುವ ಕ್ರಿಮಿಗಳಿಗೆ ಲೆಕ್ಕ ಪಕ್ಕವಿಲ್ಲ. ಅಲ್ಲದೆ ಇದು 4 ದಿನವಿದ್ದು ಬಿದ್ದು ಹೋಗುವ ಶರೀರ ಎಂದು ವೇದಾಂತ ಶಾಸ್ತ್ರ ಸದಾ ನೆನಪಿಸಿಕೊಡುತ್ತದೆ. ಇಂತಹ ಶರೀರದ ಮೇಲಿನ ಮಮತೆಗೆ ಕಟ್ಟುಬಿದ್ದು ಸಹವಾಸ ಮಾತ್ರದಿಂದಲೇ ದಿವ್ಯಾನಂದವನ್ನು ನೀಡಬಲ್ಲ ಶ್ರೀರಾಮಕೃಷ್ಣರ ಸತ್ಸಂಗದಿಂದ ದೂರವಾಗುವುದೇ? ಈ ಶರೀರಕ್ಕೆ ಕಾಯಿಲೆ ಬರಬೇಕೆಂದಿದ್ದರೆ ಅದು ಎಲ್ಲಿಗೆ ಹೋದರೂ ಬರಬಹುದು. ಜ್ಞಾನಿಯಾದ ತೋತಾಪುರಿಯಂಥವನು ಈ ಕಾಯಿಲೆ ಕಸಾಲೆಗೆಲ್ಲ ಹೆದರುವುದುಂಟೆ? ಈ ಶರೀರಕ್ಕೆ ಹುಟ್ಟುವುದು, ಬೆಳೆಯುವುದು, ಕೊಳೆಯುವುದು, ಸಾಯುವುದು ಎಂಬ ಕಾಯಿಲೆ ಕಟ್ಟಿಟ್ಟದ್ದು. ಅಂದ ಮೇಲೆ ಅಂಜಿಕೆಗೆಲ್ಲಿದೆ ಅವಕಾಶ? ತೋತಾಪುರಿ ಶರೀರದ ಬಂಧನದಿಂದ ಆತ್ಮವನ್ನು ಬೇರ್ಪಡಿಸಿಕೊಂಡವನು, ಆತ್ಮಜ್ಞಾನಿ ಎನಿಸಿದವನು. ದೇಹದ ಸಂಬಂಧ ಅವನಿಗಿನ್ನೆಲ್ಲಿ? ಆದ್ದರಿಂದ ಅವನು ಕೇವಲ ತನ್ನ ದೇಹವನ್ನು ಸುಖವಾಗಿಡುವುದಕ್ಕಾಗಿ ಶ್ರೀರಾಮಕೃಷ್ಣರ ಅಲೌಕಿಕ ಸಹವಾಸದಿಂದ ದೂರವಾಗಲು ಮನಸ್ಸು ಮಾಡಲಿಲ್ಲ. ಆದರೆ ಈಗ ಈ ಕಠೋರ ಕಾಯಿಲೆ ಅವನನ್ನು ಆಕ್ರಮಿಸಿಬಿಟ್ಟಿದೆ. ಕಾಯಿಲೆ ಕ್ರಮೇಣ ಹೆಚ್ಚುತ್ತಾ ಬಂತು. ಈಗ ತೋತಾಪುರಿಗೆ ಆ ಸ್ಥಳವನ್ನು ಬಿಟ್ಟು ಹೊರಡುವ ಯೋಚನೆಯೂ ಬಂತು. ಈ ವಿಷಯವನ್ನು ಶ್ರೀರಾಮಕೃಷ್ಣರಿಗೆ ತಿಳಿಸುವುದಕ್ಕಾಗಿ ಅವರ ಬಳಿಗೆ ಹಲವಾರು ಬಾರಿ ಹೋದ. ಆದರೆ ಪ್ರತಿ ಬಾರಿಯೂ ಅವರೊಡನೆ ಆಧ್ಯಾತ್ಮಿಕ ವಿಷಯವಾಗಿ ಸಂಭಾಷಣೆ ನಡೆಸುತ್ತಾ ಆನಂದೋನ್ಮತ್ತನಾಗುತ್ತಿದ್ದ. ಬಂದ ಉದ್ದೇಶವನ್ನು ತಿಳಿಸಲು ಮರೆತೇ ಬಿಡುತ್ತಿದ್ದ.
ಒಂದು ದಿನ ಇಂದು ಖಂಡಿತ ತಿಳಿಸಿಯೇ ಬಿಡುತ್ತೇನೆ ಎಂದುಕೊಂಡು ಶ್ರೀರಾಮಕೃಷ್ಣರ ಬಳಿಗೆ ಬಂದ. ಮಾತುಕತೆ ಮುಗಿದ ಮೇಲೆ ತಾನು ಹೇಳಬೇಕೆಂದುದು ನೆನಪು ಆಯಿತು. ಆದರೆ ಹೇಳಲು ಬಾಯಿ ತೆರೆದಾಗ ಮಾತ್ರ ಅವನೊಳಗಿಂದ ಯಾರೋ ಅವನ ಬಾಯಿಯನ್ನು ಒತ್ತಿ ಹಿಡಿದಂತಾಯಿತು. ಆದ್ದರಿಂದ ತೋತಾಪುರಿ ಮನದಲ್ಲೇ ಅಂದುಕೊಂಡ, ಇಂದು ಬೇಡ, ನಾಳೆ ಹೇಳಿದರಾಯಿತು ಎಂದು. ಮತ್ತು ಶ್ರೀರಾಮಕೃಷ್ಣರೊಂದಿಗೆ ಆಧ್ಯಾತ್ಮಿಕ ಸಲ್ಲಾಪಾದಿಗಳನ್ನು ಮುಗಿಸಿಕೊಂಡು ಪಂಚವಟಿಗೆ ಹಿಂದಿರುಗಿದ. ಹೀಗೆಯೇ ಕಳೆಯಿತು ಹಲವು ದಿನ. ಕ್ರಮೇಣ ಆತನ ಶರೀರ ದುರ್ಬಲವಾಗುತ್ತಾ ಬಂತು. ರೋಗ ಬಲಿಯುತ್ತಲೇ ಹೋಯಿತು. ಅವನ ಶರೀರ ದಿನೇ ದಿನೇ ಕೃಶವಾಗುತ್ತಿರುವುದನ್ನು ಕಂಡ ಶ್ರೀರಾಮಕೃಷ್ಣರು ಪ್ರಾರಂಭದಿಂದಲೂ ಅವನಿಗೆ ಔಷಧೋಪಚಾರಗಳ ವ್ಯವಸ್ಥೆ ಮಾಡಿಸಿದ್ದರು. ಆದರೆ ಅದರಿಂದೇನೂ ಹೆಚ್ಚು ಉಪಯೋಗವಾಗಲಿಲ್ಲ. ಅಷ್ಟೇ ಅಲ್ಲ, ಕಾಯಿಲೆ ವೃದ್ಧಿಯಾಗುತ್ತಲೇ ಹೋಯಿತು. ಆಗ ಅವರು ಮಥುರ ಬಾಬುವಿಗೆ ತಿಳಿಸಿ ವಿಶೇಷ ಚಿಕಿತ್ಸೆ ಮಾಡಿಸಿದರಲ್ಲದೆ ತಾವೇ ಅವನ ಸೇವೆಗೆ ನಿಂತರು. ಇಲ್ಲಿಯವರೆಗೂ ಅಷ್ಟೊಂದು ಕಾಯಿಲೆ ಇದ್ದರೂ ಅದು ದೇಹಕ್ಕೆ ಮಾತ್ರ ಸೀಮಿತವಾಗಿತ್ತು. ಮನಸ್ಸು ಅವನ ಹತೋಟಿಯಲ್ಲೇ ಇತ್ತು. ಆದ್ದರಿಂದ ನೋವು ಅಧಿಕವಾದಾಗ ಮನಸ್ಸನ್ನು ಸಹಸ್ರಾರಕ್ಕೇರಿಸಿ ಶರೀರ ಪ್ರಜ್ಞೆಯನ್ನೇ ತೊರೆದು ಸಮಾಧಿ ಮಗ್ನನಾಗಿ ಕುಳಿತು ಬಿಡುತ್ತಿದ್ದ. ಆಗ ಇತ್ತ ಶರೀರವು ಹೊಟ್ಟೆ ನೋವನ್ನು ಅನುಭವಿಸುತ್ತಿದ್ದರೆ ಅತ್ತ ಮನಸ್ಸು ಬ್ರಹ್ಮಾನಂದದಲ್ಲಿ ಲೀನವಾಗಿರುತ್ತಿತ್ತು. ಒಂದು ರಾತ್ರಿ ಅವನ ಹೊಟ್ಟೆ ನೋವು ವಿಪರೀತ ಹೆಚ್ಚಾಗಿ ಬಿಟ್ಟಿತ್ತು. ಶಾಂತವಾಗಿ ಒರಗಿಕೊಳ್ಳೋಣವೆಂದರೆ ಅದು ಸಾಧ್ಯವಾಗಲಿಲ್ಲ. ಎದ್ದು ಕುಳಿತುಕೊಂಡ. ಆದರೆ ಕುಳಿತುಕೊಂಡರಾದರೂ ಸುಖವಿದೆಯೇ? ಅದು ಇಲ್ಲ. ಈಗ ಅವನು ನಿಶ್ಚಯಿಸಿದ, ಈ ಶರೀರಕ್ಕೆ ಏನು ಬೇಕಾದರೂ ಆಗಿಕೊಳ್ಳಲಿ, ಮನಸ್ಸನ್ನು ಸಮಾಧಿಯಲ್ಲಿ ಮುಳುಗಿಸಿ ಶಾಂತವಾಗಿ ಇದ್ದು ಬಿಡುತ್ತೇನೆ ಎಂದು. ಆದರೆ ಶರೀರದಲ್ಲಿ ಹರಡಿಕೊಂಡ ಮನಸ್ಸನ್ನು ಮೆಲ್ಲನೆ ಹಿಂದಕ್ಕೆಳೆದು ಸಹಸ್ರಾರದತ್ತ ಏರಿಸಲೆತ್ನಿಸಿದನೋ ಇಲ್ಲವೋ, ಥಟಕ್ಕನೆ ಮನಸ್ಸು ಕೆಳಗಿಳಿದು ಹೊಟ್ಟೆ ನೋವಿನತ್ತ ಧಾವಿಸಿತು. ಈಗ ಅವನು ಬಲವಾದ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಮತ್ತೊಮ್ಮೆ ಪ್ರಯತ್ನಿಸಿದ. ಆದರೆ ಈಗಲೂ ಹಾಗೆಯೇ ಆಯಿತು. ಹೀಗೆ ಎಷ್ಟು ಬಾರಿ ಪ್ರಯತ್ನಿಸಿದರೂ ಮತ್ತೆ ಮತ್ತೆ ಅದೇ ಗತಿ. ಒಟ್ಟಿನಲ್ಲಿ ಅವನ ಮನಸ್ಸಿಗೆ ನಿರ್ವಿಕಲ್ಪ ಸಮಾಧಿಯ ಆನಂದದ ಸೆಳೆತಕ್ಕಿಂತ ಕ್ಷುದ್ರವಾದ ಹೊಟ್ಟೆ ನೋವಿನ ಎಳೆತವೇ ಅಧಿಕವಾಗಿ ಬಿಟ್ಟಿತು. ಈಗ ತೋತಾಪುರಿಗೆ ತನ್ನ ಶರೀರದ ಮೇಲೆ ವೈರಾಗ್ಯ ಹುಟ್ಟಿತು. ಕ್ಷುಲ್ಲಕವಾದ ಈ ಮಾಂಸ ಮೂಳೆಗಳ ಹಂದರ ಇಷ್ಟೊಂದು ಹಗರಣ ಮಾಡುತ್ತಿದೆಯಲ್ಲ. ದೀರ್ಘಕಾಲ ತರಬೇತಿ ಕೊಟ್ಟು ಸ್ವಾಧೀನಪಡಿಸಿಕೊಂಡಿರುವ ಈ ನನ್ನ ಮನಸ್ಸು ಇಂದು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಹಾಳಾಗಿ ಹೋಗಲಿ ಈ ಶರೀರ. ನಾನು ಶರೀರವಲ್ಲ, ಅಮರ ಆತ್ಮ, ಅಮೃತಾತ್ಮ ಎಂಬುದನ್ನು ಚೆನ್ನಾಗಿ ಅರಿತವನು ನಾನು. ಇನ್ನು ನಾನು ಈ ಶರೀರವನ್ನು ಕಟ್ಟಿಕೊಂಡು ಯಾಕೆ ನರಳಬೇಕು? ಈ ಶರೀರ ಇದ್ದರೆಷ್ಟು ಹೋದರೆಷ್ಟು. ಹಿಂದೆ ಈ ಗಾಢ ರಾತ್ರಿಯಲ್ಲಿ ಗಂಗೆಗಿಳಿದು ಶರೀರವನ್ನು ಮುಳುಗಿಸಿ ಬಿಡುತ್ತೇನೆ, ಯಾತನೆಯನ್ನು ಮುಗಿಸಿ ಬಿಡುತ್ತೇನೆ. ಹೀಗೆಂದು ಭಾವಿಸಿದ ತೋತಾಪುರಿ ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಬ್ರಹ್ಮಚಿಂತನದಲ್ಲಿ ನೆಲೆಗೊಳಿಸಿ ಎದ್ದು ಗಂಗೆಯತ್ತ ನಡೆದ. ಮೆಲ್ಲಗೆ ನೀರಿಗಿಳಿದ. ಹಾಗೆ ಮುನ್ನಡೆದ ಮತ್ತು ಆಳವಾದ ನೀರಿನತ್ತ ಸಾಗಿದ. ಆದರೆ ಆಶ್ಚರ್ಯ, ಎಷ್ಟು ದೂರ ಹೋದರೂ ಮೊಣಕಾಲು ಮುಳುಗುವಷ್ಟಾದರೂ ನೀರಿರಬೇಕಲ್ಲ. ಇಂಥ ಆಳವಾದ ಭಾಗೀರಥಿ ಇಂದು ಬತ್ತಿಯೇ ಹೋಗಿರುವಳೇ ಹೇಗೆ? ತೋತಾಪುರಿ ಮುಂದೆ ಮುಂದೆ ನಡೆದು ಆಚೆ ದಡಕ್ಕೆ ಬಂದು ಬಿಟ್ಟ. ಆದರೆ ಎಲ್ಲೂ ಅವನಿಗೆ ಮುಳುಗಿ ಸಾಯಲು ಸಾಕಾಗುವಷ್ಟು ನೀರು ಸಿಗಲಿಲ್ಲ. ನದಿಯ ಆಚೆಯ ದಡದ ಮೇಲೆ ಮನೆಗಳು, ಮರಗಳು ಆ ಕರೀ ರಾತ್ರಿಯಲ್ಲಿ ನೆರಳಿನೋಪಾದಿಯಲ್ಲಿ ಕಂಡವು. ಇದೆಂಥ ಮಾಯೆ! ಇಂದು ಮುಳುಗಿ ಸಾಯಲು ಕೂಡ ನದಿಯಲ್ಲಿ ನೀರಿಲ್ಲವಲ್ಲ. ಇದೆಂಥ ಲೀಲೆಯಪ್ಪ ಪರಬ್ರಹ್ಮನದು. ಆಗ ಇದ್ದಕ್ಕಿದ್ದಂತೆ ಅವನ ಒಳಗಿಂದ ಪರದೆಯೊಂದನ್ನು ಸರಿಸಿದಂತಾಯಿತು. ಆಗ ಮಿಂಚಿತೊಂದು ಉಜ್ವಲ ಪ್ರಕಾಶ. ಅದರಿಂದ ಬೆರಗುಗೊಂಡ ತೋತಾಪುರಿ ನೋಡುತ್ತಾನೆ. ಮಾತೆ, ಮಾತೆ, ಎಲ್ಲೆಲ್ಲೋ ಮಾತೆ, ಜಗಜ್ಜನನಿ ಮಾತೆ.
ಅಚಿಂತ್ಯ ಶಕ್ತಿ ರೂಪಿಣಿ ಮಾತೆ. ಗಂಗಾಜಲವೂ ಮಾತೆಯೇ, ಭೂಮಿಯೂ ಮಾತೆಯೇ, ದೇಹವೂ ಮಾತೆಯೇ, ಮನಸ್ಸೂ ಮಾತೆಯೇ, ರೋಗವೂ ಮಾತೆಯೇ, ನಿರೋಗವೂ ಮಾತೆಯೇ, ಜ್ಞಾನವೂ ಮಾತೆಯೇ, ವಿಜ್ಞಾನವೂ ಮಾತೆಯೇ, ಜೀವನವೂ ಮಾತೆಯೇ, ಮರಣವೂ ಮಾತೆಯೇ. ತಾನು ಕಾಣುವುದು, ಕೇಳುವುದು, ಕಲ್ಪಿಸುವುದು ಎಲ್ಲವೂ ಮಾತೆಯೇ. ಅವಳು ಇರುವುದನ್ನು ಇಲ್ಲದಂತೆ ಮಾಡುತ್ತಾಳೆ, ಇಲ್ಲದಿರುವುದನ್ನು ಇರುವಂತೆ ಮಾಡುತ್ತಾಳೆ. ಈ ಶರೀರದಲ್ಲಿರುವವರೆಗೆ ಅವಳ ಇಚ್ಛೆ ಇಲ್ಲದೆ ಅವಳ ಹಿಡಿತದಿಂದ ಬಿಡಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಸಾಯಲು ಕೂಡ ಸಾಧ್ಯವಿಲ್ಲ. ಅಲ್ಲದೆ ಶರೀರ, ಮನಸ್ಸು, ಬುದ್ಧಿ ಇವುಗಳಿಗೆ ಅತೀತವಾಗಿ ಇರುವವಳು ಮಾತೆಯೇ. ಜಾಗೃತ್, ಸ್ವಪ್ನ, ಸುಷುಪ್ತಿಯನ್ನು ದಾಟಿದ ತುರೀಯಾವಸ್ಥೆಯೂ ಮಾತೆಯೇ. ಇಲ್ಲಿಯವರೆಗೆ ತಾನು ಯಾವುದರ ಉಪಾಸನೆ ಮಾಡಿ ತನ್ನ ಹೃತ್ಪೂರ್ವಕವಾದ ಶ್ರದ್ಧಾ ಭಕ್ತಿಗಳನ್ನು ಸಮರ್ಪಿಸಿದನೋ ಆ ನಿರ್ಗುಣ ನಿರಾಕಾರ ಬ್ರಹ್ಮವೂ ಮಾತೆಯೇ. ಹರ ಪಾರ್ವತಿಯರ ರೂಪದಲ್ಲಿ ನೆಲೆಸಿರುವ ಶಿವಶಕ್ತಿಯರು ಬೇರೆ ಬೇರಲ್ಲ, ಒಂದೇ. ಬ್ರಹ್ಮವೂ ಬ್ರಹ್ಮದ ಶಕ್ತಿಯೂ ಬೇರೆ ಬೇರೆಯಲ್ಲ, ಒಂದೇ. ತೋತಾಪುರಿಗೆ ಇಂತಹ ವಿಶಿಷ್ಟ ಬಗೆಯ ವಿರಾಟ್ ರೂಪದ ದರ್ಶನವಾಯಿತು. ಆ ಕಡು ರಾತ್ರಿಯಲ್ಲಿ ಅವನಿಗೆ ಜಗನ್ಮಾತೆಯೇ ಸರ್ವತ್ರ ವ್ಯಾಪಿಸಿರುವಳೆಂಬ ಸತ್ಯದ ಸ್ಪಷ್ಟ ಅನುಭವವಾಯಿತು. ಈಗ ಅವನಿಗೆ 4 ದಿಕ್ತಟಗಳಿಂದ ಕೇಳಿ ಬರುತ್ತಿದೆ ಅಮ್ಮ ಅಮ್ಮ ಎಂಬ ಮಧುರ ನಿನಾದ. ಈಗ ಅವನೆದೆಯಲ್ಲಿ ಜಗನ್ಮಾತೆಯ ಮೇಲಿನ ಭಕ್ತಿ ತಾನೇ ತಾನಾಗಿದೆ. ತೋತಾಪುರಿ ಆನಂದದಿಂದ ಹಿಂದಿರುಗಿದ. ಸಾಯಲು ಹೋದವನು ಬದುಕಿ ಬಂದ. ಅವನ ಹೊಟ್ಟೆ ನೋವು ಈಗಲೂ ಇದೆ, ಆದರೆ ನೋವಿನ ಅನುಭವ ಮಾತ್ರ ಇಲ್ಲ. ಏಕೆಂದರೆ ಆನಂದಮಯಿಯಾದ ಜಗನ್ಮಾತೆಯ ಸಗುಣ ಸಾಕಾರದ ಅನುಭವದಿಂದ ಮನಸ್ಸು ಉನ್ಮತ್ತವಾಗಿದೆ. ಭಕ್ತಿ ಭಾವದಿಂದ ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಪಂಚವಟಿಗೆ ಬಂದ. ಧುನಿಯ ಬಳಿಯಲ್ಲಿ ಕುಳಿತ. ಉಳಿದ ರಾತ್ರಿಯೆಲ್ಲ ಜಗನ್ಮಾತೆಯ ಧ್ಯಾನದಲ್ಲೇ ನಿರತನಾದ. ಮರುದಿನ ಮುಂಜಾನೆ ಎಂದಿನಂತೆ ಶ್ರೀರಾಮಕೃಷ್ಣರು ತೋತಾಪುರಿಯ ಯೋಗಕ್ಷೇಮ ವಿಚಾರಿಸಲು ಬಂದಾಗ ನೋಡುತ್ತಾರೆ, ಆತ ಸಂಪೂರ್ಣ ಬೇರೆಯೇ ಮನುಷ್ಯನಾಗಿ ಕಾಣುತ್ತಿದ್ದಾನೆ. ಅವನ ಇಡೀ ಮುಖಮಂಡಲ ದಿವ್ಯಾನಂದದಿಂದ ಪ್ರಫುಲ್ಲವಾಗಿದೆ. ತುಟಿಗಳಲ್ಲಿ ಮಂದಹಾಸ ಮಿನುಗುತ್ತಿದೆ. ಶರೀರದಲ್ಲಿ ಕಾಯಿಲೆಯ ಛಾಯೆಯೇ ಕಾಣುತ್ತಿಲ್ಲ. ತನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುವಂತೆ ಅವನು ಶಿಷ್ಯನಿಗೆ ಸನ್ನೆ ಮಾಡಿದ. ಬಳಿಕ ಸಾವಕಾಶವಾಗಿ ರಾತ್ರಿ ನಡೆದ ಘಟನೆಗಳನ್ನೆಲ್ಲ ವಿವರಿಸಿ ಕೊನೆಗೆ ಹೇಳಿದ, ಈ ಕಾಯಿಲೆ ನನ್ನ ಪಾಲಿನ ಸ್ನೇಹಿತನಾಗಿಯೇ ಬಂದಿತೆನ್ನಬೇಕು. ನಿನ್ನೆ ರಾತ್ರಿ ನನಗೆ ಅತ್ಯದ್ಭುತ ರೀತಿಯಲ್ಲಿ ಜಗನ್ಮಾತೆಯ ದರ್ಶನವಾಯಿತು ಮತ್ತು ಅವಳ ಕೃಪೆಯಿಂದ ಕಾಯಿಲೆ ಕಣ್ಮರೆಯಾಗಿ ಬಿಟ್ಟಿತು. ಇಷ್ಟು ದಿನವೂ ನಾನು ಅದೆಷ್ಟು ಮಂದಮತಿಯಾಗಿದ್ದೆ. ಅದಿರಲಿ, ನೀನೀಗ ನನಗೊಂದು ಕೆಲಸ ಮಾಡಿಕೊಡುವೆಯಾ? ನಿನ್ನ ತಾಯಿಗೆ ಹೇಳಿ ನನಗಿಲ್ಲಿಂದ ಹೊರಡಲು ಅನುಮತಿ ಕೊಡಿಸಬೇಕು. ನಾನು ಎಲ್ಲಿಯೂ 3 ದಿನಕ್ಕಿಂತ ಹೆಚ್ಚು ನಿಲ್ಲುತ್ತಿದ್ದವನಲ್ಲ ಎಂಬುದು ನಿನಗೆ ತಿಳಿದೇ ಇದೆ. ಆದರೆ ನನಗೆ ಈ ಒಂದು ವಿಶಿಷ್ಟವಾದ ಪಾಠವನ್ನು ಕಲಿಸುವುದಕ್ಕಾಗಿಯೇ ತಾಯಿ ನನ್ನನ್ನು ಇಲ್ಲಿ ಹಿಡಿದಿಟ್ಟಿದ್ದಳು ಅಂತ ನನಗೆ ಈಗ ಅನ್ನಿಸುತ್ತಿದೆ. ಇದು ಹೀಗಲ್ಲದೆ ಬೇರೇನೂ ಅಲ್ಲವೇ ಅಲ್ಲ. ಏಕೆಂದರೆ ಈ ಹಿಂದೆಯೇ ಇಲ್ಲಿಂದ ಹೊರಡಲು ನಿರ್ಧರಿಸಿ ನಿನಗದನ್ನು ತಿಳಿಸುವ ಸಲುವಾಗಿ ಹಲವು ಸಲ ಬಂದೆ. ಆದರೆ ಪ್ರತಿ ಸಲವೂ ನನ್ನೊಳಗಿಂದ ಯಾವುದೋ ಒಂದು ಶಕ್ತಿ ನನ್ನ ಬಾಯಿಯನ್ನು ಒತ್ತಿ ಹಿಡಿದಂತಾಗಿ ಹೇಳಲೇ ಆಗುತ್ತಿರಲಿಲ್ಲ. ನಾನು ಹೇಳಬೇಕಾದ್ದನ್ನು ಹೇಳಗೊಡದೆ ಆ ಶಕ್ತಿಯು ಇನ್ನೇನೋ ಹೇಳುವಂತೆ ಮಾಡಿಬಿಡುತ್ತಿತ್ತು. ಶ್ರೀರಾಮಕೃಷ್ಣರು ಮುಗುಳ್ನಗುತ್ತಾ ಹೇಳಿದರು, ನೋಡಿ, ನೀವು ಹಿಂದೆ ಜಗನ್ಮಾತೆಯನ್ನು ಒಪ್ಪುತ್ತಿರಲಿಲ್ಲ. ನಾನು ಚಪ್ಪಾಳೆ ತಟ್ಟಿಕೊಂಡು ನಾಮ ಸಂಕೀರ್ತನೆ ಮಾಡುತ್ತಿದ್ದರೆ ನೀವು ರೊಟ್ಟಿ ತಟ್ಟುತ್ತಿದ್ದೀಯಾ ಎಂದು ಬಿಟ್ಟಿರಿ. ನಿಮ್ಮ ತರ್ಕದ ಮೂಲಕ ದೈವ ಶಕ್ತಿಯನ್ನು ಅಲ್ಲಗಳೆದಿರಿ. ಈಗ ನೀವು ದೇವಿಯನ್ನು ಕಣ್ಣಾರೆ ಕಂಡಿರಲ್ಲ. ಈಗ ನಿಮ್ಮ ಸಂದೇಹ ಪರಿಹಾರವಾಯಿತಲ್ಲವೇ? ಅಗ್ನಿಯೂ ಅದರ ಸುಡುವ ಶಕ್ತಿಯೂ ಹೇಗೆ ಬೇರೆ ಬೇರೆ ಅಲ್ಲವೋ ಹಾಗೆಯೇ ಬ್ರಹ್ಮವೂ ಅದರ ಶಕ್ತಿಯು ಬೇರೆ ಬೇರೆ ಅಲ್ಲ ಎಂಬ ಸತ್ಯವನ್ನು ಅವಳು ನನಗೆ ಹಿಂದೆಯೇ ತಿಳಿಸಿಕೊಟ್ಟಿದ್ದಳು. ತೋತಾಪುರಿಯ ಮುಖದಲ್ಲಿ ಸಂತೃಪ್ತಿಯ ಮುಗುಳ್ನಗೆ ಮಿನುಗಿತು.
ಈ ವೇಳೆಗೆ ದೇವಾಲಯದ ವಾದ್ಯ ಕುಟೀರದಿಂದ ಮಂಜುಳವಾದ ವಾದ್ಯ ನಿನಾದ ಅಲೆ ಅಲೆಯಾಗಿ ಹೊಮ್ಮಿತು. ಶಿವರಾಮರಂತೆ ಗುರು ಶಿಷ್ಯ ಸಂಬಂಧದಿಂದ ಬದ್ಧರಾದ ಮಹಾಪುರುಷರಿಬ್ಬರೂ ಜಗನ್ಮಾತೆಯ ದರ್ಶನಕ್ಕಾಗಿ ಮಂದಿರದತ್ತ ತೆರಳಿದರು. ಅಲ್ಲಿ ಜಗನ್ಮಾತೆಯ ಚಿನ್ಮಯ ಮೂರ್ತಿಯ ಮುಂದೆ ಇಬ್ಬರೂ ಬಾಗಿ ನಮಿಸಿದರು. ಈಗ ತೋತಾಪುರಿ ಹೇಳಿದ, ನಿನ್ನ ಬಾಯಿಂದ ತಾಯಿಯ ಮೇಲೆ ಒಂದೆರಡು ಹಾಡು ಕೇಳಬೇಕೆಂಬ ಆಸೆಯಾಗುತ್ತಿದೆ, ನನಗಾಗಿ ಹಾಡುವೆಯಾ? ಶ್ರೀರಾಮಕೃಷ್ಣರು ಸಂತೋಷದಿಂದ ಒಪ್ಪಿ ಅಲ್ಲೇ ಭವತಾರಿಣಿಯ ಮುಂದೆ ಕುಳಿತು ಹಾಡಲಾರಂಭಿಸಿದರು. ತಾಯಿ ದುರ್ಗೆಯ ನಿಜವನರೆಯುವ ಧೀರರಾರೋ ಜಗದೊಳು, ಆರುದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು. ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು, ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು. ಸಕಲ ಬ್ರಹ್ಮಾಂಡವನು ಬಸಿರಲಿ ಧರಿಸಿ ನಿತ್ಯವು ಪೊರೆವಳು. ಮೂಲಾಧಾರ ಸಹಸ್ರಾರದಿ ಮುನಿಗಳವಳನು ನೆನೆವರು. ಶಿವನ ಹೊರತಿನ್ನಾರು ಅರಿಯರು ಅವಳ ದಿವ್ಯ ಸ್ವರೂಪವ. ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ. ಕಡಲ ನೀಜುವೆನೆಂಬ ಮರುಳನ ಕಲ್ಪನೆಗೆ ನಗುವಂದದಿ. ಇಂಥ ತಾಯಿಯ ತಿಳಿದೆನೆಂದರೆ ಶ್ರೀ ಪ್ರಸಾದನು ನಗುವನು. ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ, ಬುದ್ಧಿಯರಿತರು ಹೃದಯವರಿಯದು ತಾಯಿ ದುರ್ಗೆಯ ನಿಜವನು. ಶ್ರೀರಾಮಕೃಷ್ಣರ ದೇವ ದುರ್ಲಭ ಕಂಠದಿಂದ ಹೊಮ್ಮಿದ ಭಕ್ತಿರಸಪೂರ್ಣ ಗಾನವನ್ನು ಕೇಳುತ್ತಾ ಜ್ಞಾನಿ ತೋತಾಪುರಿ ಭಕ್ತನಾಗಿ ಬಿಟ್ಟ. ಕಣ್ಣುಗಳಲ್ಲಿ ಪ್ರೇಮಾಶ್ರು. ಹಾಡು ಮುಗಿದ ಕೂಡಲೇ ಇಬ್ಬರೂ ಮತ್ತೊಮ್ಮೆ ಜಗನ್ಮಾತೆಗೆ ಪ್ರಣಾಮ ಸಲ್ಲಿಸಿದರು. ಆಗ ಅವರಿಬ್ಬರ ಹೃದಯಗಳಲ್ಲೂ ಒಂದು ಸಮಾನ ಅನುಭವವಾಯಿತು. ಜಗನ್ಮಾತೆ ಅತ್ಯಂತ ಸಂತುಷ್ಟಳಾಗಿದ್ದಾಳೆ. ತೋತಾಪುರಿಗೆ ಅಲ್ಲಿಂದ ಹೊರಡಲು ಸಂತೋಷದಿಂದ ಅನುಮತಿ ನೀಡಿದ್ದಾಳೆ ಎಂದು. ಇದಾದ ಕೆಲ ದಿನಗಳ ಬಳಿಕ ತೋತಾಪುರಿ ತನ್ನ ಪರಮ ಶಿಷ್ಯನಿಂದ ಬೀಳ್ಕೊಳ್ಳಲು ಬಂದ. ಶ್ರೀರಾಮಕೃಷ್ಣರು ತಮ್ಮಿಂದ ಕೊನೆಯದಾಗಿ ಅಗಲಲಿರುವ ಪ್ರಿಯ ಗುರುವಿನ ಮುಖವನ್ನೇ ದಿಟ್ಟಿಸುತ್ತ ನಿಂತರು. ಪ್ರಿಯ ಶಿಷ್ಯನ ಸಹವಾಸದಿಂದ ಪರಮಾನಂದ ಹೊಂದಿದ ಗುರುವು ಶ್ರೀರಾಮಕೃಷ್ಣರ ತೇಜಪುಂಜ ವದನಾರವಿಂದವನ್ನೇ ನೋಡುತ್ತ ನಿಂತ. ಅವರೀರ್ವರ ಆ ಭಾವಪೂರ್ಣ ನಯನಗಳು ಪರಸ್ಪರ ಏನನ್ನು ಮಾತನಾಡಿಕೊಂಡವೋ ಹೇಳಬಲ್ಲವರಾರು. ಆ ಕ್ಷಣದಲ್ಲಿ ಅವರೀರ್ವರ ಹೃದಯಗಳಲ್ಲಿ ಎಂತಹ ಭಾವಲಹರಿಗಳೆದ್ದವೋ ಅರಿಯಬಲ್ಲವರಾರು. ಈಗ ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಜೀವನದ ಅತ್ಯುನ್ನತ ಅನುಭವ ಮಾಡಿಸಿಕೊಟ್ಟ ಗುರುವಿಗೆ ಭಕ್ತಿಯಿಂದ ಬಾಗಿ ನಮಿಸಿದರು. ವೇದಾಂತಗಳ ಸಾರವನ್ನು ಸತ್ಪಾತ್ರವೊಂದರಲ್ಲಿ ಸುರಿದು ಕೃತಾರ್ಥನಾದ ಗುರು ತನ್ನ ಶಿಷ್ಯನನ್ನು ಪರಮ ಪ್ರೀತಿಯಿಂದ ಆಲಂಗಿಸಿದ. ಬಳಿಕ ಪ್ರಿಯ ಶಿಷ್ಯನಿಂದ ಬೀಳ್ಕೊಂಡು ದಕ್ಷಿಣೇಶ್ವರದ ಅಧಿಷ್ಠಾತೃ ದೇವತೆಯಾದ ಭವತಾರಿಣಿಗೆ ವಂದಿಸಿ ಮೆಲ್ಲನೆ ಪಶ್ಚಿಮಾಭಿಮುಖವಾಗಿ ನಡೆದ. ಧನ್ಯವಾದಗಳು. ಇಂದಿಗೆ ಅಧ್ಯಾಯ 49 ಸಂಪೂರ್ಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಜೈ ಶ್ರೀಮಾತಾ.